ದ್ವಾರಕಿಯ ಕೃಷ್ಣ ಉಡುಪಿಗೆ ಬಂದಿದ್ದು ಹೇಗೆ? ಕೃಷ್ಣ ದ್ವಾರಕಾಧೀಶನಾದ ನಂತರ ಅವಾಗ ದೇವಕಿ ಮಾತೆಗೆ ವಯಸ್ಸಾಗಿರುತ್ತೆ. ಅವಾಗ ಅವ್ರು ಹೇಳ್ತಾರೆ ಕೃಷ್ಣನಿಗೆ, ನೀನು ಹುಟ್ಟಿದ ಕೂಡ್ಲೆ ಗೋಕುಲಕ್ಕೆ ಹೊರಟು ಹೋದೆ, 11 ವರ್ಷ ಆದ್ಮೇಲೆ ಬಂದೆ, ನಾನು ನಿನ್ನ ಬಾಲ್ಯ ರೂಪವನ್ನ ನೋಡ್ಲೇ ಇಲ್ಲ, ನಿನ್ನ ಬಾಲ ರೂಪವನ್ನ ನೋಡೋದಿಕ್ಕೆ ನನ್ನ ಕಣ್ಣುಗಳು ಹಾತೊರಿತಾ ಇದೆ ಕೃಷ್ಣ ಅಂತ ಹೇಳಿದ ಕೂಡಲೇ ಕೃಷ್ಣ ಅವನ ಬಾಲ ರೂಪವನ್ನ ಧರಿಸಿ ಕೈಯಲ್ಲಿ ಕಡಗೋಲನ್ನ ಹಗ್ಗವನ್ನ ಹಿಡಿದು ತಾಯಿಯ ಆಸೆಯನ್ನ ಈಡೇರಿಸ್ತಾನೆ. ಮರೆಯಿಂದ ಇದನ್ನ ನೋಡ್ತಿದ್ದ ರುಕ್ಮಿಣಿ ಮಾತೆಗೆ ಪ್ರತಿನಿತ್ಯ ಕೃಷ್ಣನನ್ನ ಇದೇ ರೂಪದಲ್ಲಿ ಪೂಜೆ ಮಾಡಬೇಕು ಅಂತ ಅನ್ಸಿ ಉಪಾಸ್ಯ ಮೂರ್ತಿ ಬೇಕು ಅನ್ಸಿದ ತಕ್ಷಣ ಕೃಷ್ಣ ವಿಶ್ವಕರ್ಮರನ್ನ ಕರೆಸಿ ಶಾಲಿಗ್ರಾಮ ಶಿಲೆಯಲ್ಲಿ ಕೃಷ್ಣನ ಇದೇ ರೂಪವನ್ನ ಕೆತ್ತಿಸ್ತಾರೆ. ಮುಂದೆ ದ್ವಾರಕ್ಕೆ ಮುಳುಗು ಹೋದಾಗ ಈ ಮೂರ್ತಿ ಗೋಪಿಚಂದನದ ಗಡ್ಡೆಯಲ್ಲಿ ಸೇರ್ಕೊಳ್ಳುತ್ತೆ. ಇವಾಗ ಕಲಿಯುಗದಲ್ಲಿ ಒಬ್ಬ ವ್ಯಾಪಾರಿ ತನ್ನ ಹಡಗಿನ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡೋದಕ್ಕೆ ಗೋಪಿಚಂದನದ ಗಡ್ಡೆಗಳನ್ನ ಅವನ ಹಡಗಲ್ಲಿ ಇಟ್ಕೊಂಡಿರ್ತಾನೆ. ಉಡುಪಿಯ ಸಮೀಪಕ್ಕೆ ಬಂದಾಗ ಬಿರುಗಾಳಿಯಿಂದ ಇನ್ನೇನು ಹಡಗು ಮುಳುಗೇ ಹೋಗ್ಬೇಕು, ಜನ ಎಲ್ಲ ಸಹಾಯ ಅಂತ ಕೂಕೊಳ್ತಿದ್ದಾರೆ. ಅವಾಗ ದಡದಲ್ಲಿದ್ದ ಮಧ್ವಾಚಾರ್ಯರು, ಅವರೇ ವಾಯುದೇವರು, ಅವರು ತಮ್ಮ ಶಲ್ಯವನ್ನ ಬೀಸಿ ವಾಯುವನ್ನ ಕಂಟ್ರೋಲ್ ಮಾಡಿ ಅವರು ಸೇಫ್ ಆಗಿ ದಡ ರೀಚ್ ಆಗೋ ಹಾಗೆ ಮಾಡ್ತಾರೆ. ಪ್ರತ್ಯುಪಕಾರವಾಗಿ ಏನ್ ಕೊಡಬಹುದು ಅಂತ ಕೇಳಿದಾಗ, ನಾನೊಬ್ಬ ಯತಿ, ನನಗೆ ಈ ಗೋಪಿಚಂದನ ಮಾತ್ರ ಸಾಕು, ಬೇರೆ ಏನು ಬೇಡ ಅಂತ ಹೇಳಿ ಕೃಷ್ಣಾರ್ಪಣ ಅಂತಾರೆ. ಗೋಪಿಚಂದನದಲ್ಲಿ ಸಿಕ್ಕಂತಹ ಅದೇ ಮೂರ್ತಿಯನ್ನ ಮಧ್ವಾಚಾರ್ಯರು ಉಡುಪಿಯಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಇದಕ್ ಮುಂಚೆನೆ ಅವ್ರು ಅನ್ಕೊಂಡಿರ್ತಾರೆ ಉಡುಪಿಯಲ್ಲಿ ಕೃಷ್ಣನ ಪ್ರತಿಷ್ಠಾಪನೆ ಆಗ್ಬೇಕು ಅಂತ. ಅವಾಗ್ಲೇ ಅವರ ಮನಸ್ಸಿಗೆ ಕೃಷ್ಣ ದರ್ಶನ ಕೊಟ್ಟು, ನಾನು ದ್ವಾರಕೆಯಿಂದ ನಿನಗೋಸ್ಕರ ಉಡುಪಿಗೆ ಬರ್ತಾ ಇದ್ದೀನಿ ಅಂತ ಹೇಳ್ತಾರೆ. ಹಾಗೇ ಆಗತ್ತೆ. ಹರೇ ಕೃಷ್ಣ.